ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ಮೀನುಗಳನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಪ್ರಾಣಿಗಳ ಕನಸುಗಳು ಅನೇಕ ರೀತಿಯ ಸಂಕೇತವನ್ನು ಹೊಂದಿದೆ. ನಾವು ದಿನದಲ್ಲಿ ಒಂದಾದರೂ ಕನಸನ್ನು ಕಾಣುತ್ತೇವೆ. ಕೆಲವೊಂದು ಕನಸುಗಳು ಬಹಳ ವಿಭಿನ್ನವಾಗಿರುತ್ತೆ. ನಮ್ಮ ಕನಸಲ್ಲಿ ಇಷ್ಟವಾದ ವಸ್ತುಗಳು ಕೂಡ ಬರುತ್ತೆ. ಇನ್ನು ಕೆಲವೊಮ್ಮೆ ಆ ದಿನ ನಡೆದ ಘಟನೆಗಳೇ ಕೂಡ ನಮ್ಮ ಕನಸಲ್ಲಿ ಬರುತ್ತೆ. ನಮ್ಮ ಕನಸುಗಳು ಕೆಲವೊಮ್ಮೆ ಭಯ ಹುಟ್ಟಿಸಿದ್ರೆ ಕೆಲವೊಮ್ಮೆ ಸಂತೋಷವನ್ನು ನೀಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ, ನೀವು ಕನಸಲ್ಲಿ ಪದೇ ಪದೇ ಮೀನುಗಳನ್ನು ನೋಡುತ್ತೀರಾ ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಕೆಲವರ ಕನಸಲ್ಲಿ ಆಗಾಗ ಮೀನುಗಳು ಕಾಣಿಸುತ್ತವೆ. ಇದರ ಹಿಂದೆ ಸಹ ನಾನಾ ಅರ್ಥಗಳಿವೆ. ಕನಸಲ್ಲಿ ಕಾಣುವ ಪ್ರತಿಯೊಂದಕ್ಕೂ ಕೆಲವು ಅರ್ಥವಿದೆ ಎಂದು ಡ್ರೀಮ್ ಸೈನ್ಸ್ನಲ್ಲಿ ನಂಬಲಾಗುತ್ತೆ. ಇನ್ನು ಕನಸಲ್ಲಿ ಮೀನನ್ನು ನೋಡಿದರೆ ಇದರ ಅರ್ಥವೇನು? ವಿಭಿನ್ನ ಸಂಸ್ಕೃತಿಗಳಲ್ಲಿ ಮೀನುಗಳು ಅದರದ್ದೇ ಆದ ವಿಶಿಷ್ಟವಾದ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಕೆಲವು ಕನಸುಗಳು ಭೂತಕಾಲವನ್ನು ಪ್ರತಿಬಿಂಬಿಸಿದರೆ ಇನ್ನೂ ಕೆಲವು ಭವಿಷ್ಯವನ್ನು ಪ್ರತಿಬಿಂಬಿಸುತ್ತಾ ಇರುತ್ತೆ. ಸಾಮಾನ್ಯವಾಗಿ ಏಷ್ಯನ್ ಸಂಸ್ಕೃತಿಯಲ್ಲಿ ಮೀನು ಸಂಪತ್ತು ಮತ್ತು ಅದೃಷ್ಟದ ಸಂಕೇತ ಆಗಿದೆ. ಚೀನೀ ಜನರಿಗೆ ಮೀನು ಅವರ ಮನಸ್ಸಿನಲ್ಲಿ ಅದೃಷ್ಟ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಯಾಕಂದರೆ ಮೀನು ಪದವು ಶ್ರೀಮಂತಿಕೆ ಪದದ ಇನ್ನೊಂದು ಅರ್ಥ ಎನ್ನಲಾಗುತ್ತೆ. ಇನ್ನು ಮೀನುಗಳನ್ನು ಜೀವನದಲ್ಲಿ ಸಾಮರಸ್ಯ, ಸಂತೋಷ ಮತ್ತು ಸೌಕರ್ಯದ ಸಂಕೇತ ಅಂತ ಕೂಡ ಅರ್ಥೈಸಲಾಗುತ್ತೆ. ಇನ್ನು ಚೀನೀ ಸಂಸ್ಕೃತಿಯಲ್ಲಿ ಮೀನಿನ ಕನಸು ಅದೃಷ್ಟ ಮತ್ತು ಶಾಂತಿಯನ್ನು ಪಡೆಯುವ ಅವಕಾಶವನ್ನು ಸೂಚಿಸುತ್ತೆ. ಮೀನಿನ ಕನಸುಗಳು ಸಮೃದ್ಧಿ, ಅದೃಷ್ಟ ಮತ್ತು ಪ್ರತಿಕೂಲತೆಯನ್ನು ಜಯಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಇನ್ನು ಜಪಾನಿಯರಿಗೆ ಕೋಯಿ ಮೀನು ದೀರ್ಘಾಯುಷ್ಯವನ್ನು ಸಂಕೇತಿಸುತ್ತೆ. ಒಮ್ಮೆ ನೀವು ಮೀನಿನ ಕನಸು ಕಂಡರೆ ಅದು ಅದೃಷ್ಟ ಮತ್ತು ಸಂತೋಷದ ಸಂಕೇತ ಕೂಡ ಆಗಿರಬಹುದು. ಹಾಗಾದರೆ ಬನ್ನಿ, ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮೀನನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ, ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲಿ ನೀವು ಮೀನುಗಳನ್ನು ನೋಡುವ ಕನಸು ಕಂಡ್ರೆ ಅದನ್ನು ಬಹಳ ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು. ಈ ಕನಸು ಬಿದ್ದರೆ ನಿಮ್ಮ ಗರ್ಭಾವಸ್ಥೆಯಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅಂತ ಅರ್ಥ. ಮುಖ್ಯವಾಗಿ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಈ ಕನಸು ನಿಮಗೆ ತುಂಬ ಮಂಗಳಕರ ಮಾತ್ರವಲ್ಲದೆ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಎರಡನೇದಾಗಿ, ಮೀನಿನ ಸಂಕೇತವು ಸೃಷ್ಟಿ ಮತ್ತು ರೂಪಾಂತರಕ್ಕೆ ಸಂಬಂಧಿಸಿದೆ. ಯಾಕಂದರೆ ವಿಷ್ಣು ಒಮ್ಮೆ ಮೀನಿನ ಅವತಾರ ಎತ್ತಿದ್ದ. ಮೀನಿನ ಕನಸಲ್ಲಿ ನಿಮಗೆ ನೀರು ಹರಿಯುವುದು ಸಹ ಕಂಡರೆ ಅದು ವ್ಯತ್ಯಾಸ ಮತ್ತು ಬದಲಾವಣೆಯನ್ನು ಪ್ರತಿನಿಧಿಸುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ಸ್ವೀಕರಿಸಲು ಮತ್ತು ನಿಮ್ಮ ಜೀವನವನ್ನು ರೂಪಿಸಲು ಪ್ರಯತ್ನಿಸಿ ಎಂದು ಕನಸು ನಿಮಗೆ ನೆನಪಿಸುತ್ತೆ. ಮುಖ್ಯವಾಗಿ ಇದು ಸಮೃದ್ಧಿ ಮತ್ತು ಫಲವತ್ತತೆಗೆ ಸಂಬಂಧಿಸಿದೆ. ಮೂರನೆಯದಾಗಿ, ಸಮುದ್ರದಲ್ಲಿ ಸಿಕ್ಕಿಬಿದ್ದ ಮೀನುಗಳನ್ನು ನೀವು ಕನಸಲ್ಲಿ ನೋಡುವುದು. ಈ ಕನಸು ನಿಜ ಜೀವನದಲ್ಲಿ ನೀವು ಏನಾದರೂ ಮಾಡುವಲ್ಲಿ ವಿಫಲರಾಗುತ್ತೀರಿ ಎಂದು ಸೂಚಿಸುತ್ತೆ. ಆದರೆ ಶೀಘ್ರದಲ್ಲೇ ಕೆಲ ಪ್ರಯತ್ನಗಳ ನಂತರ ನೀವು ಆ ಕಾರ್ಯದಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದನ್ನು ಸಹ ಇದು ಅರ್ಥೈಸುತ್ತೆ. ಮೀನು ಹಿಡಿಯುವುದು ಹೆಚ್ಚು ಕಷ್ಟಪಟ್ಟು ಮಾಡುವಂತಹ ಕೆಲಸ. ಅದಕ್ಕಾಗಿ ಇದೊಂದು ಕಷ್ಟಪಟ್ಟು ಮಾಡುವಂತಹ ಕೆಲಸ ಎಂಬ ಸೂಚನೆಯನ್ನು ನೀಡುತ್ತೆ. ಅದರಲ್ಲೂ ಇದು ನಿಮ್ಮ ವೃತ್ತಿ ಜೀವನದೊಂದಿಗೆ ಸಂಬಂಧವನ್ನು ಹೊಂದಿದೆ. 4. ಮೀನಿನ ಬಗ್ಗೆ ಕನಸು ಕಾಣುವುದು ನಿಮ್ಮ ಕೆಲಸ ಅಥವಾ ಜೀವನದಲ್ಲಿ ನೀವು ಸೃಜನಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತೀರಿ ಎಂಬ ಸೂಚನೆಯಾಗಿರುತ್ತೆ. ಅನೇಕ ಮಹಿಳೆಯರು ಗರ್ಭಿಣಿಯಾಗಲು ಪ್ರಯತ್ನ ಮಾಡುವಾಗ ಈ ಕನಸು ಕಂಡರೆ ಬೇಗ ಫಲ ಸಿಗುತ್ತೆ ಎನ್ನುವುದು ನಂಬಿಕೆ.